ಬೆಳಗಾವಿಯಲ್ಲಿ ಬರ ಪರಿಹಾರ ಮತ್ತು ಸಾಲ ಮನ್ನಾ ಹೋರಾಟ ನಡೀತಾ ಇದೆ. ಏಕಾಏಕಿ ಡಿಸಿ ಕಚೇರಿಗೆ ಅನ್ನದಾತರು ಇವತ್ತು ನುಗ್ಗಿದ್ದಾರೆ. ಬೆಳಗಾವಿಯಲ್ಲಿ ಬರ ಪರಿಹಾರ ಸಾಲ ಮನ್ನಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನದಾತರು ಇವತ್ತು ಏಕಾಏಕಿ ಜಿಲ್ಲಾಧಿಕಾರಿ ಕಚೇರಿಯತ್ತ ನುಗ್ಗಿರೋದು. ಜಿಲ್ಲಾಧಿಕಾರಿ ಗೇಟ್ ಬಂದ್ ಮಾಡಿದ್ದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೇಟ್ ಹಾರಿ ಡಿಸಿ ಕಚೇರಿಗೆ ನುಗ್ಗಿದಂತ ರೈತ ಹೋರಾಟಗಾರರು, ರೈತರು ಮತ್ತು ಪೊಲೀಸರ ನಡುವೆ ಭಾರೀ ತಳ್ಳಾಟ ನೂಕಾಟ ನಡೆಯಿತು. ಪ್ರತಿಭಟನಾಕಾರರನ್ನ ಹೊರಗೆ ತಳ್ಳಿದಂತ ಡಿಸಿಪಿ ರೋಹನ್ ಪೊಲೀಸ್ ವಾಹನಕ್ಕೆ ಗುದ್ದಿ ಹೋರಾಟಗಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬ್ಯಾರಿಕೇಡ್ ಎತ್ತಿ ಪ್ರತಿಭಟನಾಕಾರರಿಂದ ತೀವ್ರ ಆಕ್ರೋಶ. ಬ್ಯಾರಿಕೇಡ್ ಎತ್ತಿ ಪ್ರತಿಭಟನಾಕಾರರು ಅಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರು ದಬ್ಬಾಳಿಕೆ ಮಾಡ್ತಿದ್ದಾರೆಂದು ರೈತರ ಆಕ್ರೋಶ. ಬೆಳಗಾವಿ ಡಿಸಿ ಕಚೇರಿಯ ಬಳಿ ರಸ್ತೆಯಲ್ಲೇ ಕುಳಿತು ರೈತರು ಪ್ರತಿಭಟನೆ ಮಾಡಿದರು. ಸ್ಥಳಕ್ಕೆ ಆಗಮಿಸಿದ್ರು ಬೆಳಗಾವಿ ಡಿಸಿ ನಿತೇಶ್ ಪಾಟೀಲ್. ರೈತರನ್ನ ಮನವೊಲಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು ಡಿಸಿ ಮತ್ತು ಡಿಸಿಪಿ ಇಬ್ಬರೂ ಕೂಡ. ಆದರೆ ಅಷ್ಟು ಸುಲಭಕ್ಕೆ ರೈತರು ಬಾಗೋದಕ್ಕೆ ರೆಡಿ ಇರಲಿಲ್ಲ. ಯಾವುದೇ ಕಾರಣಕ್ಕೂ ನಾವು ನಮ್ಮ ಪ್ರತಿಭಟನೆ ಹಿಂಪಡೆಯೋದಿಲ್ಲ, ಡಿಸಿ ಮುಂದೆ ಬೊಬ್ಬೆ ಹೊಡೆದು ಅಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕೂಡಲೇ ಬರ ಪರಿಹಾರ ನೀರಿನ ವ್ಯವಸ್ಥೆ ಮಾಡಿ ಅಂತ ಅಲ್ಲಿ ಪಟ್ಟು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಹದೇವ್ ಮಾನೆ, ನಾವೀಗ ಗಮನಿಸ್ತಾ ಇದ್ದೀವಿ ರೈತರ ಹೋರಾಟ ಅಂದ್ರೆ ಪೂರ್ವ ನಿಯೋಜಿತವಾಗಿತ್ತ ಇಂಥ ದಿನ ನಾವು ಹೋರಾಟ ಮಾಡ್ತಿದ್ದೀವಿ ಅಂತ, ಅಥವಾ ಏಕಾಏಕಿ ಶುರುವಾದಂಥ ಒಂದು ಹೋರಾಟನ ಇದು? ಏನೇನೆಲ್ಲ ಡಿಮ್ಯಾಂಡ್ಗಳು ರೈತರ ಕಡೆಯಿಂದ ಇತ್ತು, ಪರಿಸ್ಥಿತಿ ಹೇಗಿತ್ತು ಅಂತ ಅವ್ರು ಬಂದಾಗ? ಅವಿನಾಶ್, ಏನು ಬೆಳಗಾವಿಯಲ್ಲಿ ರೈತರ ಆಕ್ರೋಶದ ಕಟ್ಟೆ ಇವತ್ತು ಒಡೆದಿರುವಂತದ್ದು ಮುಖ್ಯವಾಗಿ ವಿವಿಧ ಬೇಡಿಕೆಗಳು, ಅದರಲ್ಲೂ ಮುಖ್ಯವಾಗಿ ಘಟಪ್ರಭಾ ಏನು ನದಿ ಏನಿದೆ ಅದರ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗೆ ನೀರು ಹರಿಸಬೇಕು, ಅದರ ಜೊತೆಗೆ ರೈತರ ಸಾಲ ಮನ್ನಾ ಆಗಬೇಕು, ಅದರ ಜೊತೆಗೆ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಹೀಗಾಗಿ ಕೂಡಲೇ ನೀರಿನ ವ್ಯವಸ್ಥೆ ಆಗಬೇಕು, ಅದರ ಜೊತೆಗೆ ಮೇವಿನ ವ್ಯವಸ್ಥೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ರೈತರೆಲ್ಲರೂ ಕೂಡ ಒಕ್ಕೊರಲಿನಿಂದ ಒಂದು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ರೈತರನ್ನ ಡಿಸಿ ಕಚೇರಿ ಒಳಭಾಗದಲ್ಲಿ ಬಿಡ್ಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಕೆಲವೊಂದಿಷ್ಟು ಪೊಲೀಸರು ಮತ್ತು ರೈತರ ನಡುವೆ ತಳ್ಳಾಟ ನೂಕಾಟ ಕೂಡ ಆಯ್ತು. ಈಗ ಡಿಸಿ ಕಚೇರಿ ಆವರಣದಲ್ಲೇ ಸದ್ಯ ಏನು ನೆಲದ ಮೇಲೆ ಕುಳಿತುಕೊಂಡು ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ರೈತ ಮುಖಂಡರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಯಾವೆಲ್ಲ ಡಿಮ್ಯಾಂಡ್ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ? ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬರಗಾಲದ ವಿಷಯದಲ್ಲಿ ಸಂಪೂರ್ಣ ವಿಫಲ ಆಗೈತೆ. ಯಾಕಪ್ಪ ಅಂತಂದ್ರೆ ಕೇವಲ ಜುಜುಬಿ 2,000 ರೂಪಾಯಿ ಕೂಡ ಎಲ್ಲ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಅದು ಭಿಕ್ಷುಕರಾಗಿ 2,000 ರೂಪಾಯಿ ಪರಿಹಾರ ಕೊಟ್ಟಿಲ್ಲ. ದನ ಕರುಗಳಿಗೆ ಮೇವಿನ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ. ಕುಡಿ ನೀರು ಅಲ್ಲೂ ಕೂಡ ಭ್ರಷ್ಟಾಚಾರಕ್ಕೆ ನಡೀತಾ ಇದೆ, ಸರಿಯಾಗಿ ಮುಟ್ತಾ ಇಲ್ಲ. ಈ ಎಲ್ಲ ರೀತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿ ಸುಗ್ರೀವಾಜ್ಞೆ ಪ್ರಕಾರ ತಕ್ಷಣ ಡಿಸಿ ಅವರು ಸ್ಥಳಕ್ಕೆ ಬಂದಿದ್ರು, ಏನಾದರೂ ಆಶ್ವಾಸನೆ ಕೊಟ್ರ? ಇವತ್ತು ಡಿ ಸಿ ಅವರ ನಾವು ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ವು, ಅದು ಸರ್ಕಾರಕ್ಕೆ ಬಿಟ್ಟು ಖುಷಿ ಅಂತ ಹೇಳಿದರು. ಆದರೂ ನೀವು ಸುಗ್ರೀವಾಜ್ಞೆ ಪ್ರಕಾರ ಸಾಲ ಮನ್ನಾ ಮಾಡಲೇಬೇಕು ಮತ್ತು ಸಾಲ ವಸೂಲಾತಿ ಪ್ರಕ್ರಿಯೆಯನ್ನು ನಿಲ್ಲಿಸಲಿಕ್ಕೆ ಒಂದು ಸರ್ಕಾರದ ತಾವು ಆರ್ಡರನ್ನು ತೆಗಿಬೇಕಂತೇಳಿ ಹೇಳಿದ್ವು. ಅವ್ರು ಕೊಡ್ತು ಅಂತೇಳಿ ಭರವಸೆ ಕೊಟ್ಟಾರ, ಇನ್ನೂ ಕೊಟ್ಟಿಲ್ಲ. ಕೊಟ್ಟಾಗ ನಾವು ಹೋಗ್ಬೇಕು ಅನ್ನೋದಕ್ಕೆ ಮತ್ತು ಘಟಪ್ರಭಾ ಎಡದಂಡೆ ಭಾಗಕ್ಕೆ ಕಿನಾಲಕ್ಕೆ, ಯಾಕಂದ್ರೆ ಅಲ್ಲಿ ಎಲ್ಲ ಬೋರ್ಗಳು ಒಣಗಿಗ್ಯಾವು, ತಕ್ಷಣ ನೀರು ಬಿಡಬೇಕಂತ ಕೂಡ ಒತ್ತಾಯ ಮಾಡಿದ್ವಿ. ರೈತರ ಸಂಪೂರ್ಣ ಇವತ್ತು ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ನಮಗೆ ಸುಳ್ಳು ಭರವಸೆ ಕೊಟ್ಟು ಚುನಾವಣೆಗೆ ಆರಿಸಿ ಬರತ್ತಾರು. ಈ ಮೋಸ ಪದ್ಧತಿ ಬೇಡ, ಅದಕ್ಕೊಂದು ಕಾನೂನು ಜಾರಿಗೆ ಮಾಡ್ರಿ. ಏನು ಕಾನೂನು ಜಾರಿಗೆ ಮಾಡ್ರಪ್ಪ ಅಂತಂದ್ರೆ ಪ್ರಣಾಳಿಕೆಯನ್ನು ನಾಳೆ ಅವ್ರು ಹೇಳಿದಂಗೆ ಮಾಡಲಿಲ್ಲ ಅಂದ್ರೆ ಪಕ್ಷನ ಇವತ್ತು ಅಮಾನತುಗೊಳಿಸ್ಬೇಕನ್ನುವಂಥ ಕಾನೂನು ಮಾಡೋದು ಕೂಡ ಒತ್ತಾಯ ಮಾಡಿದ್ವಿ. ಈಗ ಹೋರಾಟ ಎಷ್ಟಕ್ಕೆ ನಿಲ್ಲುತ್ತಾ ಮತ್ತು ಮುಂದುವರಿಯುತ್ತಾ ಇದು? ಈಗ ಡಿ ಸಿ ಸಾಹೇಬರದ ಮೇಲೆ ಬಿಟ್ಟಿದೆ ಮತ್ತು ಸರ್ಕಾರದ ಮೇಲೆ ಬಿಟ್ಟಿದೆ. ನೋಡಿ, ರೈತರಿಗೆ ಅವರು ನಮ್ಮ ಏನು ಬೇಡಿಕೆ ಇದೆ, ಮೊದಲನೇದಾಗಿ ನೀರು, ಬರಗಾಲ, ಸಾಲ ಮನ್ನಾ ಅನ್ನುವಂಥದ್ದು ಏನಿದೆಯಲ್ಲ ಅದಕ್ಕೆ ಸರ್ಕಾರ ಸ್ಪಂದನ ಮಾಡ್ತು ಸರಿ, ಇಲ್ಲಾಂದ್ರೆ ಮುಂದುವರಿತದೆ ಹೋರಾಟ.
ಇದು ಅವಿನಾಶ್, ಸದ್ಯ ಈಗ ರೈತರು ಸದ್ಯ ತಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು. ಬರೀ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಈಗಾಗಲೇ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಸಹದೇವ್.